ಆಕೆಯದ್ದು ಬಾಳಿ ಬದುಕಬೇಕಿದ್ದ ವಯಸ್ಸು. ಇತ್ತೀಚೆಗಷ್ಟೇ ಪದವಿ ಮುಗಿಸಿದ್ದವಳು ದೊಡ್ಡ ಕನಸನ್ನ ಕಂಡಿದ್ಲು. ಪಶು ವೈದ್ಯೆಯಾಗಿ ಕೆಲಸ ಶುರು ಮಾಡ್ತಿದ್ದವಳ ಬಾಳಲ್ಲಿ ವಿಧಿಯು ಚೆಲ್ಲಾಟವಾಡಿದೆ. ಈ ಹೆಣ್ಮಗಳಿಗೆ ಸಾಯೋ ವಯಸ್ಸೇನಲ್ಲ, ಜೀವನದಲ್ಲಿ ಹೇಳ್ಕೊಳ್ಳುವಂತಹ ಕಷ್ಟಗಳು ಇರಲಿಲ್ಲ. ಅಂದ್ಕೊಂಡಿದ್ದೆಲ್ಲ ಕಣ್ಮುಂದೆ ಸಿಕ್ಕಿತ್ತು. ತಾನು ಇಷ್ಟಪಟ್ಟಿದ್ದ ಕೆಲಸವೇ ಒಲಿದು ಬಂದಿತ್ತು. ಒಳ್ಳೆಯ ಪಶುವೈದ್ಯ ಆಗಬೇಕು ಅಂದ್ಕೊಂಡಿದ್ದವಳು ಶಿವಮೊಗ್ಗದಲ್ಲಿ ತರಬೇತಿ ಪಡಿತಾ ಇದ್ಲು. ನಿನ್ನೆವರೆಗೂ ಚೆನ್ನಾಗಿಯೇ ಇದ್ದವಳ ಬಾಳಲ್ಲಿ ವಿಧಿ ಚೆಲ್ಲಾಟವಾಡಿದೆ. ನೀರಾನೆಯ ಟೆಸ್ಟಿಂಗಿಗೆ ಅಂತ ಹೋದವಳು ದುರಂತ ಅಂತ್ಯ ಕಂಡಿದ್ದಾಳೆ. ಈ ಹೆಣ್ಮಗಳ ಹೆಸರು ಸಮೀಕ್ಷಾ ರೆಡ್ಡಿ ಅಂತ. ಬೆಂಗಳೂರು ಮೂಲದ ನಿವಾಸಿ. ಶಿವಮೊಗ್ಗದ ತ್ಯಾವರೆಕೊಪ್ಪದ ಹುಲಿ ಸಿಂಹ ಧಾಮದಲ್ಲಿ ಟ್ರೈನಿಂಗ್ ಪಡಿತಾ ಇದ್ಲು. ಕಳೆದ ತಿಂಗಳಷ್ಟೇ ಕರ್ತವ್ಯಕ್ಕೆ ಹಾಜರಾಗಿದ್ದವಳು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ಲು. ನಿನ್ನೆ ರಾತ್ರಿ ಗರ್ಭಿಣಿ ನೀರಾನಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮೂಲಕ ತಾಪಮಾನ ಪರೀಕ್ಷೆ ಮಾಡಲು ಹೋಗಿದ್ರು. ಸ್ಕ್ಯಾನಿಂಗ್ ಎಲ್ಲ ಮುಗಿದಿತ್ತು. ಇನ್ನೇನು ವಾಪಸ್ ಬರಬೇಕು ಅನ್ನೋ ಹೊತ್ತಲ್ಲಿ ದಾಳಿ ಮಾಡಿದೆ. ಗಂಭೀರವಾಗಿ ಗಾಯಗೊಂಡ ಸಮೀಕ್ಷಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾಳೆ. ರೆಸ್ಕ್ಯೂ ಅನಿಮಲ್ದು ಎಲ್ಲ ಸ್ವಲ್ಪ ಚಿಕಿತ್ಸೆ ಎಲ್ಲ ಮಾಡಿರೋ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಇಂಟರ್ವ್ಯೂಲ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಸೊ ಅದಕ್ಕೋಸ್ಕರ ಅವರು ಇಂಟರ್ವ್ಯೂಲ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಕ್ಕೋಸ್ಕರ ಅವ್ರಿಗೆ ಸೆಲೆಕ್ಟ್ ಮಾಡಿದ್ರು. ಶಿ ವಾಸ್ ಅ ಟ್ರೈನಿ. 1.5 ಮಂತ್ ಆಗಿದೆ ಇಲ್ಲಿ ಬಂದು. 1.5 ಮಂತಲ್ಲಿ ಅವಳು ನಂಗೆ ಬಿಟ್ಟರು ಹಿಪ್ಪೋಪೊಟಮಸ್ ಹತ್ರ ಅಂತ ಅದು ಅರ್ಥ ಆಗ್ತಿಲ್ಲ. 2-3 ಡೇಸಿಂದ ಮಲಗಿತ್ತು ಅಂತೇಳಿ ಟೆಂಪ್ರೇಚರ್ ತೊಗೊಳಕ್ಕೆ ಹೋಗಿದ್ದಾಳೆ. ಬೈಟ್ ಮಾಡಿದೆ. ಸಮೀಕ್ಷಾ ರೆಡ್ಡಿಯ ಸಾವು ಈಗ 10 ಅನುಮಾನಕ್ಕೆ ಕಾರಣವಾಗಿದೆ. ಯಾಕಂದ್ರೆ SOPಯನ್ನ ಯಾರೊಬ್ರು ಪಾಲಿಸಿಲ್ಲ. ನಿಯಮದ ಪ್ರಕಾರ ಅಪಾಯಕಾರಿ ಪ್ರಾಣಿಗಳಿರುವ ಜಾಗಕ್ಕೆ ಯಾರೂ ಹೋಗುವಂತಿಲ್ಲ. ಒಂದ್ ವೇಳೆ ಹೋದ್ರೂ ಅರಣ್ಯ ಇಲಾಖೆ ಹಾಗೂ ಪಶುವೈದ್ಯಕೀಯ ಇಲಾಖೆಯ ಅಧಿಕಾರಿಗಳು ಇರಬೇಕು. ಆದ್ರಿಲ್ಲಿ ಇದ್ಯಾವುದೇ ನಿಯಮಗಳು ಪಾಲನೆ ಆಗಿಲ್ಲ. ದುರಂತ ಅಂದ್ರೆ ಇಷ್ಟು ದೊಡ್ಡ ಹುಲಿ ಸಿಂಹಧಾಮದಲ್ಲಿ ಕಾಯಂ ಪಶುವೈದ್ಯಾಧಿಕಾರಿ ಇಲ್ಲ. ಈ ಬಗ್ಗೆ ಸಫಾರಿಯ ಪಶುವೈದ್ಯಾಧಿಕಾರಿಗಳನ್ನ ಕೇಳಿದ್ರೆ ಹೇಳೋದೇ ಬೇರೆ. ಇಪ್ಪೋ 5 ದಿನದಿಂದ ಊಟ ಬಿಟ್ಟಿತ್ತು. ಅದು ನಾನು ನಾರ್ಮಲ್ ಅಂತ ಕೂಡ ಹೇಳಿದ್ದೆ. ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಮರಿ ಹಾಕುವಂಥ ಸಂದರ್ಭದಲ್ಲಿ ಊಟ ಬಿಡುತ್ತೆ. ಸೊ ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತಲೂ ಕೂಡ ಹೇಳಿದ್ದೆ. ಸೊ ಹಾಗಾಗಿ ಇಪ್ಪೋ ಇಳಿದಿದ್ರ ಬಗ್ಗೆ ಮಾಹಿತಿ ನನಗೆ ಗೊತ್ತಿಲ್ಲ. ಯಾವಾಗ ಡಾಕ್ಟರ್ ಸಮೀಕ್ಷಾಳ ಸಾವಿನ ಸುದ್ದಿ ಹೊರಬಿತ್ತು, ಶಿವಮೊಗ್ಗ ಪಶುವೈದ್ಯರ ಸಂಘ ಘಟನೆ ಖಂಡಿಸಿದೆ. ಇಂತಹ ಜಾಗಕ್ಕೆ ತರಬೇತಿಯಲ್ಲಿರೋ ವೈದ್ಯರನ್ನೇಕೆ ಕಳಿಸಬೇಕಿತ್ತು ಅಂತ ಪಶುವೈದ್ಯರ ಸಂಘದ ಅಧ್ಯಕ್ಷ ಕೆಂಡೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಪ್ಪೋಪೊಟಮಸ್ ಅಟ್ಯಾಕ್ ಮಾಡಿ ಅವರು ಡೆತ್ ಆಗಿದೆ. ಇದನ್ನೆಲ್ಲ ತಿಳಿದು ನಾವಿಲ್ಲಿ ಬಂದು ನೋಡಿದಾಗ ನಮಗೆ ಈ ವೈಲ್ಡ್ ಲೈಫಲ್ಲಿ ಇದು ಮೊದಲನೇದಲ್ಲ. ಡಾಕ್ಟರ್ ವಿನಯ್ ಅವರು ಆನೆ ತುಳಿತಕ್ಕೆ ಒಳಗಾಗಿ ನೋಡಿದ್ದು ನಮಗೆ ಬಹಳ ಧೃತಿಗೆಡಿಸಿತ್ತು. ಈ ಕೂಡಲೇ ಕೆಲವೇ ದಿನಗಳಲ್ಲಿ ಮತ್ತೊಂದು ಈ ಥರ ಇನ್ಸಿಡೆನ್ಸ್ ಆಗಿ ಡಾಕ್ಟರ್ ಡೆತ್ ಆಗಿದೆ. ಇದು ಯಾಕೆ ಆಗ್ತಾ ಇದೆ ಅನ್ನೋದು ನಮಗಿರೋ ಈಗ ತೊಂದರೆಗಳು. ಒಟ್ನಲ್ಲಿ ಸುಂದರ ಭವಿಷ್ಯದ ಕನಸು ಕಂಡವಳು ಈ ರೀತಿಯ ಸಾವು ಕಂಡಿದ್ದು ಮಾತ್ರ ದುರಂತ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.